ಧರ್ಮಜ, ಅಲ್ಲಿಂದ ಕೂಸಿಗೆ ಗೃಹ ರೋಗಾದಿಗಳು ರಂಜಿಸಲು ಬಗೆಬಗೆಗೆ ವೈದ್ಯರ ಮನೆಗೆ ತಿರುಗಾಡುವುದು ಮೂರನೇ ಚಿಂತೆ. ತದನಂತರ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನ ಮಾಡಬೇಕೆನ್ನುವುದು ನಾಲ್ಕನೇ ಚಿಂತೆ. ಧರ್ಮಜ, ಆಮೇಲೆ ಯೌವನ ವಯಸ್ಸು ಬಂದು ಪ್ರಾಪ್ತವಾಗಲು ಮೆಲ್ಲನೆ ಧನಕರ ಮನೆಗೆ ಹೋಗಿ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹ ಮಾಡಬೇಕೆನ್ನುವುದು ಐದನೇ ಚಿಂತೆ. ಧರ್ಮಜ, ಕೃಷ್ಣ, ಅಲ್ಲಿಂದ ಬಾಳಿನ ಲಕ್ಷಣಗಳ ಬೇಡಮಠಕ್ಕೆ ಹೋಗಿ ಸೊಸೆ ಮಕ್ಕಳಿಂದ ಕೋಲಿನಿಂದ ಒಡಿಸಿಕೊಂಡು ಮೂಲೆಯಲ್ಲಿ ಕುಳಿತುಕೊಂಡು ಯೋಚಿಸುವುದು ಆರನೇ ಚಿಂತೆ. ಇಗೋ ನಿನ್ನ ಮಗನಂತೆ ಆವಿಸಿ ಮುಗಿದು ಅಳಿದು ಹೋದರೆ ನಮ್ಮ ಬಾಳಿವೆ ಮುರಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜ, ಕೃಷ್ಣ, ತನ್ನ ನಿಜ ಸರವು ತಾನು ತಂದುಕೊಂಡರೆ ಜನನಿ ಜನಕರಂಬುವರಾರು, ಪತ್ನಿ ಪುತ್ರ ಮಿತ್ರ ಪವಿತ್ರರಾರು. ಕಮಲ ದರದಲ್ಲಿ ಕಾಣುವ ಜಲದ ಗುಳ್ಳಿಯಂತೆ ಚಪಲವಾದದ್ದು ಈ ಜೀವವು. ಒಂದು ಬಾಂಧವರು ಸತಿಸುವುದರ ಎಲ್ಲರೂ ಸಂತೆ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ನೀನು ಸಂಪಾದಿಸಿದ ಸಿರಿಸಂಪತ್ತೊಂದು ಇದ್ದರೆ ಧನವೆಂಬ ಮಾಂಸವನ್ನು ಅಪಾರಿಸಬೇಕೆಂದು ಸಿರಿಪುತ್ರಾದಿಗಳೆಂಬ ಹದ್ದುಗಳು ಯೋಚಿಸುತ್ತಾ ಕುಳಿತಿರುವರು. ಧರ್ಮಜ, ಕೃಷ್ಣ, ಕೈ ಬಿಟ್ಟು ಹೋದ ಫಲಕ್ಕೆ ಆಸೆಪಟ್ಟು ಮಿಡಿಕೆ ಮಾಡುವುದೇನು ಧರ್ಮಜ? ಇದು ನಿನಗೇನೋ ತಿಳಿಯದೆ ಧರ್ಮಕ್ಕೂ ಬಾ, ಬಿಡಿ ಬಿಡಿ ನಿನ್ನ ಮಗನ ದುಃಖದ ಪ್ರಲಾಪ. ಭೀಮಸೇನ, ಯುಧಿಷ್ಠಿರನ ಪುತ್ರ ಚಿಂತೆಯ ಪರಿಹರಿಸುವುದಕ್ಕೆ ಉಪಶಾಂತಿಯನ್ನು ಹೇಳುವುದಕ್ಕೆ ಬತ್ತಿಯೇನು ಈ ಕ್ಷಣ? ಇದ್ದ ಮಾತು ಹೇಳಿರೋಣ ಭೀಮ. ಇಂದಿನ ದಿನ ಅಭಿಮಾನಿಯನ್ನ ಗೌರವವಾಗಿಂದ ಕೊಲ್ಲಿಸಿದಿ, ಈಗ ಏನು ಹರಿಯುವಂತೆ ಹೇಳುವುದಕ್ಕೆ ಬತ್ತಿಯೇನು ನಗದರನೇ? ಜೀವ ಜಾಲಂಗಳಿಗೆ ಸೂತ್ರಧಾರಕನಾಗಿ ಮಗನಾದ ಅಭಿಮಾನ್ಯವನನ್ನ ಕಾಪಾಡುವುದೊಂದು ನಿನಗೆ ಅತಿಶಯವೇ? ನಿನ್ನ ಮಾಯಾಕಾರ ಲೀಲೆ ಏನು ತಿಳಿದಿಲ್ಲವೇನು? ನಿನಗೇನು ತಿಳಿದಿರುವುದು? ನೀನು ಮುಂದೆ ಮಾಯಾಕಾರನ ಓದನ ಹಳಿಯನಾದ ಅಭಿಮಾನ್ಯವನ್ನು ಉಳಿಸುವೇನು ಮುರಹರಿ? ನಿನ್ನೊಮ್ಮೆಂದಿಗೆ ನಾನು ನಂಬಲಾರನೋ ಕಂಸಾರೆ? ಆಹಾ, ಏನು ಮಾತನಾಡಿದೆ ವಾಯನಂದನ? ಇದ್ದ ಮಾತನಾಡಿರುವನು ಕೃಷ್ಣ. ನಿನಗೆ ತಕ್ಕ ಬಂದು ಮಟ್ಟಿಗೆ ಇಂಥ ಮುಟ್ಟತನ ನನ್ನ ಮಗನಿಂದ ಬಂದಿರುವುದು ಕೃಷ್ಣ. ಎಲ್ಲ ಭೀಮನೇ, ಶ್ರೀಹರಿ, ನಿನಗೇನು ಐಶ್ವರ್ಯ ಭ್ರಷ್ಟರಾಜ ಒಬ್ಬ ಚಿಂತೆಯೋ? ಅರಣ್ಯದ ಹಸಿವಿನ ಆತರದಿಂದ ಕಂಡ ಕಾಯ ಹಣ್ಣುಗಳನ್ನು ತಿಂದು ದೋಷ ಬಂದಂತ ಮತ್ತು ಬ್ರಾಹ್ಮಣಿಯೋ? ಆಯುಷ್ಯ ಮುಗಿದ ಅಭಿಮಾನ್ಯವ ಮರಣವಾದರೆ ಈ ಎನ್ನ ಮೇಲೆ ಇಷ್ಟೊಂದು ಬೇಸರವಾದಕ್ಕೆ ಋಗೋದರ ನಾನೇನು ಮಾಡಿಲ್ಲ ಅಭಿಮಾನಿ
ದಿನ ಸಂವಾರ. ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ನಿಮ್ಮಲ್ಲಿ ಬಿಟ್ಟಿ ದುಡಿಯುವೆ.